ನಿಜವಾಗ್ಲೂ ಸದ್ಯ ಕಾಲೇಜ್ ಡೇಸಲ್ಲಿ ಇಷ್ಟೊಂದು ಎಂಜಾಯ್ ಮಾಡಿರಲಿಲ್ಲ. ಸದ್ಯ ಇವ್ರು ಕಾಲೇಜಲ್ಲಿ ಸಿಗಲಿಲ್ಲ. ಸಿಕ್ಕಿದ್ರೆ ಇವಳೇ ನನ್ನ ಬಾಯ್ ಫ್ರೆಂಡ್ ಆಗ್ಬಿಟ್ಟಿತ್ತು. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ನೋಡಿದ್ರೆ ಏನು ಅನ್ಕೋತಾರೆ ಕಣೆ ಮೊದಲೇ. ಅಯ್ಯೋ ದೇವ್ರೇ ದೇವ್ರೇ, ಇಂಥ ಮಾತು ಹೋಗಿ ಬಿಡು, ಮುಂದಿನ ಜನ್ಮಕ್ಕಾಗೋಣ. ಹಿಂಗೆ ಆಗ್ತೀವಿ ಕಣೆ, ಹಿಂಗೆ ಆಗ್ತೀನಿ ವೀಡಿಯೋನ ಗೈಸ್. ಹಿಂಗೆ ಯಾವುದು ಫಿಟ್ ಮಾಡಲ್ಲ, ವಾಯ್ಸ್ ಓವರ್ ಕೊಡಲ್ಲ. ಅದೇನು ಲವ್ ಮಾಡ್ತಾವೆ ನನ್ನ ಲೈಫಲ್ಲಿ ಯಾರು ಇಂಟ್ರೆಸ್ಟ್ ನನ್ನ ಲವ್ವೇ ಮಾಡಿಲ್ಲ ಸತ್ಯ. ಅಯ್ಯೋ ದೇವ್ರ. ಮೆನು ಆರ್ಡರ್ ಮಾಡಿಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಏನಪ್ಪ ಇದು ಎಲ್ಲಿಗೆ ರೆಡಿಯಾಗಿದ್ದೀರಾ ಅಂತ ಕೇಳ್ತೀರಾ? ಎಸ್, ಇವತ್ತು ಒಂದು ಡಾಬಾಗೆ ಹೊರಗಡೆ ಊಟಕ್ಕೆ ಹೋಗ್ತಾಯಿದ್ದೀವಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ. ಯಾವಾಗಲೂ ಇದೇ ಆಯಿತು ಅಂತ ಅಂದ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಲ್ಲ, ಅಕೇಶನ್ ಇದ್ದಾಗ ನಾವು ಹೋಗ್ತೀವಿ, ಹೊರಗಡೆ ಹೋಗಬೇಕು ಅನಿಸ್ದಾಗ ಹೋಗೋಂಥದ್ದು. ಇವತ್ತು ಸೌಮ್ಯಗಿರಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಯಾವ ಡಾಬಾ ಏನು ಅಂತ, ಆಯಿತಾ? ನನಗೆ ಸೌಮ್ಯ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ. ಏನಪ್ಪ ಅಂತಂದರೆ ಇದು ಈ ಲೈಟ್. ಇದು ಯಾರೆಲ್ಲ ಹೊರಗಡೆ ಹೋಗ್ತೀರಾ ನೈಟ್ ಹೊತ್ತು ಕ್ಯಾರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಹೇಗೆ ಅಂದರೆ ಈ ಥರ ನೋಡಿ, ಉರಿತಾ ಇದೆಯಲ್ಲ, ಹಿಂಗೆ ಜಾಸ್ತಿನೂ ಮಾಡ್ಕೊಬೋದು, ಹಂಗೆ ಕಮ್ಮಿನೂ ಮಾಡ್ಕೊಬೋದು. ಆ ಥರ ಏನಕ್ಕಪ್ಪ ಇದು ಅಂತ ಅಂದರೆ ತೋರಿಸ್ತೀನಿ. ಎಷ್ಟು ತುಂಬ ಕಮ್ಮಿ ಪ್ರೈಸ್ ಇದೆ ಇದು. ಯಾರಾದರೂ ಬೇಕಿದ್ರೆ ಇದನ್ನ ಎಲ್ಲ ಎಲೆಕ್ಟ್ರಿಕ್ ಶಾಪಲ್ಲಿ ಸಿಗುತ್ತೆ, ಬೈ ಮಾಡ್ಕೊಬೋದು. ಇದನ್ನ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ, ಯಾವುದಕ್ಕೆ ಯೂಸ್ ಆಗುತ್ತೆ ಗೊತ್ತಾ? ಇದು ನಾವು ಕಾರಲ್ಲಿ ಕೂತ್ಕೊಂಡಾಗ ಒಳಗಡೆ ಲೈಟ್ ಹಾಕ್ಕೊಳಕ್ಕಾಗೋದಿಲ್ಲ, ಅವಾಗೇನಾದ್ರು ಬ್ಲಾಗ್ ಮಾಡಬೇಕು ಅಂತಂದರೆ ಇದು ಒಂದು ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ ಈ ಥರ ಇದನ್ನು ಯೂಸ್ ಮಾಡೋದನ್ನ ತೋರಿಸ್ತೀನಿ ಹೆಂಗೆ ಏನು ಅಂತ. ಸೊ ನನ್ನ ಫೋನ್ ಕೂಡ ಈಗ ಆ ಫೋನೇ ಕಾಣುತ್ತೆ, ಮಾತಾಡಿದ ನೋಡಿ. ಈ ಥರ ಕ್ಯಾಮ್ರಾ ಯಾವ ಕಡೆ ಇರುತ್ತೋ ಆ ಕಡೆ ಇದನ್ನ ಹಿಂಗೆ ಫಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಬಟನ್ ಇರುತ್ತೆ ಹಿಂದೆಗಡೆ, ಹಿಂಗೆ ಈ ಥರ ನಾವು ಮಾಡಿಕೊಂಡ್ರೆ ಲೈಟು ಮುಖಕ್ಕೆ ಬೀಳುತ್ತೆ. ಆವಾಗ ವಿಡಿಯೋನ ಚೆನ್ನಾಗಿ ಮಾಡ್ಕೊಬೋದು. ಹಿಂಗೆ ಇರಿ ಇನ್ನೂ ಟೈಮ್, ಒಂದು ನಿಮಿಷ ನೋಡಿ. ಹಿಂಗೆ ನಾವು ಆನ್ ಮಾಡಿಕೊಂಡ್ರೆ ವಿಡಿಯೋ ಚೆನ್ನಾಗಿ ಬರುತ್ತೆ. ಅಲ್ಲಿ ಕಾಣಿಸ್ತಾ ಇದೆ, ಅದು ಸರಿಯಾಗಿ ಫೋಕಸ್ ಆಗ್ತಿಲ್ಲ ನನಗೆ. ಇದು ಎಲ್ಲ ಆಗುತ್ತೆ ಅಂತಂದರೆ ನೀವು ಜರ್ನಿ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಈ ಟ್ರೈನು, ಬಸ್ಸು ಅಥವಾ ಕಾರಲ್ಲಿ ಕೂತ್ಕೊಂಡಾಗ, ಯಾಕೆಂದರೆ ಕಾರಲ್ಲಿ ಲೈಟ್ ಹಾಕೋಕ್ಕಾಗಲ್ಲ, ಡಿಸ್ಟರ್ಬ್ ಆಗುತ್ತೆ ಡ್ರೈವಿಂಗಿಗೆ. ಸೊ ಈ ಥರ ಹಾಕ್ಕೊಂಡ್ರೆ ನೋಡಿ, ಇದು ಚಿಕ್ಕ ರಿಂಗ್ ಲೈಟು ಮೊಬೈಲ್ದು ಅಂತ, ತುಂಬ ಚೆನ್ನಾಗಿದೆ. ಏನು ಎಕ್ಸ್ಪೆನ್ಸಿವ್ ಏನಿಲ್ಲ, ವಿತಿನ್ 200 ಒಳಗಡೆ ಇದೆ. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿದೆ. ಓಕೆ, ಸಿಗ್ತೀನಿ ಆಮೇಲೆ. ಬೈ ಬಾಯ್. ಏನೋ ಅಂದಲ್ಲ ಏ ರೀ ರೀ ನಾನಾಗಲೇ ಹೇಳಿದ್ನಲ್ಲ, ಲೈಟು ನೋಡಿ ಇವಾಗ ಎಷ್ಟು ಬೆಳಕು ಬರ್ತಾ ಇದೆ ಅಂತ. ಈ ಲೈಟಲ್ಲಿ ಅದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕಾರ್ ಒಳಗಡೆನೂ ಇಷ್ಟು ಬೆಳಕು ಬರ್ತಾ ಇದೆ. ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಹೋಗ್ತಾ ಇರೋದು ಇವಾಗ ಡಾಬಾಗೆ ಡಿನ್ನರ್ಗೆ ಅಂತ, ಫ್ರೆಂಡ್ಸು ಮತ್ತು ಫ್ಯಾಮಿಲಿ. ಏನೋ ಇವನು ಡಾಬಾಸ್ ಹೋಗಬೇಕು ಅಂತ ಇದ್ದ ತುಂಬ ದಿವಸದಿಂದ, ಅದಕ್ಕೆ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಕೂಡ ಇರುತ್ತೆ. ಅಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಹೋಟೆಲ್ಗೆ, ಆ ಡಾಬಾಗೆ. ನೋಡುವ ಹೆಂಗಿರುತ್ತೆ ಏನು ಅಂತ ತಿಂದಾದಮೇಲೆ ಟೇಸ್ಟು ಹೇಳ್ತೀನಿ, ಓಕೆನಾ?
ನಾವು ಬಂದಿರೋ ಅಂಥದ್ದು ಡಾಬಾ ಹೆಸರು ಚುಲ್ಲಾ ಚುಕ್ಕಿ ಡಾಬಾ ಅಂತ. ಅದ್ರ ಹೆಸರೇ ಒಂಥರ ಡಿಫ್ರೆಂಟಾಗಿದೆ, ನನಗಷ್ಟು ಹೇಳೋಕ್ಕೆ ಬರ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು. ಇದಿರೋದು ಓರಿಯನ್ ಮಾಲ್ ಆಪೋಸಿಟ್ಟು. ತುಂಬ ಚೆನ್ನಾಗಿತ್ತು ಡಾಬಾ. ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಸಿಗುತ್ತೆ. ನಾವು ಹೋದ್ವಿ, ಅಲ್ಲಿ ಟೇಬಲ್ ಬುಕ್ ಮಾಡಿದ್ರು. ಈ ಟ್ರೀಟ್ ಕೊಡ್ತಾ ಇರೋದು ಶೀಲಾ ಆಂಟಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ನಮ್ಮ ಜೊತೆ ಯಾವಾಗಲೂ ಇರ್ತಾರಲ್ಲ ಆಂಟಿ, ಎಲ್ಲಿ ಕೂತಿದ್ದಾರಲ್ಲ ಅವರೇ. ಏನೋ ಒಂದು ಅವ್ರಿಗೇನೋ ಗುಡ್ ನ್ಯೂಸ್ ಅನ್ನಿಸ್ತು, ಸೊ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಚೆನ್ನಾಗಿತ್ತು. ಹೋದ್ವಿ, ಎಲ್ಲ ಕೂತ್ಕೊಂಡ್ವಿ. ಇನ್ನೇನು ಅವರು ಆರ್ಡ್ರ್ ತೊಗೊಳಕ್ಕೆ ಅಂತ ಬಂದರು. ಎಲ್ಲರೂ ಮೆನು ಕಾರ್ಡ್ನ ನೋಡ್ತಾಯಿದ್ರು, ಏನೇನು ಬೇಕು ಅಂತ. ನನ್ನ ಮಗನ ನೋಡ್ತಾಯಿದ್ರೆ ಅಲ್ಲಿ ಪರಾಟ ಮತ್ತು ಚಿಕನ್ ಐಟಮು ಎಲ್ಲನೂ ಸಿಗುತ್ತೆ. ವೆಜ್ಜು ನಾನ್ ವೆಜ್ಜು ಎರಡೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಕೇಳಿದ ತಕ್ಷಣ ಸರ್ವಿಸ್ ಕೊಡೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು. ಅಲ್ಲಿ ಒಂಥರ ಡಿಫ್ರೆಂಟಾಗಿತ್ತು. ಆ ಮಂಚದ ಮೇಲೆ ಕೂತ್ಕೊಂಡು ಒಂಥರ ಆ ನೆಟ್ಟೆಡ್ ಮಂಚ ಇರುತ್ತಲ್ಲ, ಆ ದಿವಾನ್ ಕಟ್ತಾರ, ಅಲ್ಲಿ ಕೂತ್ಕೊಂಡು ತಿನ್ನೋ ಅಂಥದ್ದು. ಇದು ಆ ಡಾಬಾ ಸ್ಟೈಲ್ ಅಂದ್ರೆ ಒಂದು ಎನ್ವೈರ್ಮೆಂಟೇ ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿತ್ತು. ನಾವು ಹೋಟ್ಲಿಗೆ ಹೋಗಿರೋದು, ರೆಸಾರ್ಟ್ಗೆ ಹೋಗಿರೋದು ಅದೆಲ್ಲ ಬೇರೆ ಅನುಭವ. ಇದು ಒಂಥರ ಅನುಭವ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೋಗಿರೋ ಅಂಥದ್ದು ಚೆನ್ನಾಗಿತ್ತು. ಇನ್ನು ಸೌಮ್ಯನ ಗಂಡ ಏನೋ ಅವರು ರೇಗಿಸ್ತಾಯಿದ್ರು ಸೌಮ್ಯಂಗೆ. ಏನು ಗೊತ್ತಾ ನಮ್ಮ ಪ್ರಾಬ್ಲಮ್ಮು, ತುಂಬ ಚೆನ್ನಾಗಿ ಮಾತಾಡಿರ್ತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟಿರ್ತಾರೆ ಅಲ್ಲಿ. ಅದರಿಂದ ನಾನು ಎಲ್ಲನೂ ಮ್ಯೂಟ್ ಮಾಡಿ ನಾನೇನೋ ಒಂದು ಇಲ್ಲಿ ಹೇಳಬೇಕು. ರಿಯಾಲಿಟಿ ಚೆನ್ನಾಗಿ. ಇನ್ನು ನನ್ನ ಮಗ ರಾಜನು ತುಂಬ ಖುಷಿಪಟ್ಟ. ಅವನು ಯಾವಾಗಲೂ ಹೇಳ್ತಾ ಇದ್ದ ಡಾಬಾಗೆ ಹೋಗೋಣ, ಅಲ್ಲೋಗೋಣ ಅಂತ. ಅವನಿಗೂ ಟೈಮ್ ಇರ್ತಿರ್ಲಿಲ್ಲ, ನಮಗೂ ಟೈಮ್ ಇರ್ತಿರ್ಲಿಲ್ಲ. ಇವಳು ಆ ಸ್ವೀಟ್ಸ್ನ ಏನೋ ತಿನ್ನಿಸ್ತಾ ಇದ್ದಾಳೆ. ಬೇಡ ಬೇಡ ಅಂದ್ರೂ ಸುಮ್ಮನೆ ತಿನ್ನಿಸೋದು, ಅದು ತಿನ್ನು ಅಂತ. ಎಷ್ಟು ಆರ್ಡ್ರ್ ಮಾಡ್ತಾರೆ ಅಂದರೆ, ಅಯ್ಯೋ ರಾಮ, ತಿನ್ನೋಕ್ಕಾಗಲ್ಲ. ಒಂದು ಖುಷಿಯಾಗಿರುತ್ತೆ, ಏನೋ ಬೇಕು ಅನಿಸುತ್ತೆ, ಆರ್ಡ್ರ್ ಮಾಡ್ತಾರೆ. ಅದು ಫುಲ್ ಪ್ಲೇಟೇ ಬರುತ್ತೆ, ಸಿಂಗಲ್ ಬರೋದಿಲ್ಲ. ಅವಾಗೇನಾಗುತ್ತೆ, ಮತ್ತೆ ಎಲ್ಲ ಒಂದು ರೌಂಡ್ ಬರುತ್ತೆ. ಅದೊಂದು ನಮಗೆ ಜಾಸ್ತಿ ಅನ್ನಿಸ್ತಾ ಇತ್ತು. ಬಟ್ ಅದು ಕ್ವಾಂಟಿಟಿ ಬೇರೆ ಕೊಡ್ತಾ ಇರ್ತಾನೆ. ಅಲ್ಲೇನಂತಂದರೆ ಇರೋದು ಇಷ್ಟು ಜನಕ್ಕೆ. ಆದರೆ ನನ್ನ ಮಗನಿಗೆ ಏನು ಗೊತ್ತಾ, ತೊಗೊಂಡ್ಮೇಲೆ ಸುಮ್ಮನೆ ತಿನ್ನಬೇಕು. ಅದನ್ನು ವೇಸ್ಟ್ ಮಾಡೋದು, ಹಂಗೆ ಬಿಟ್ಬಿಡೋದು, ನೆಗ್ಲೆಕ್ಟ್ ಮಾಡೋದು. ಫುಡ್ಡಲ್ಲಿ ನೋಡೋ ಅವ್ನ ತಟ್ಟೆ ನೀವು ಯಾವಾಗಲೂ ನೋಡ್ಬೋದು, ನೀಟಾಗಿರುತ್ತೆ. ಅವನು ಏನು ತೊಗೊತಾನೋ ಅಷ್ಟನ್ನು ಅಚ್ಚುಕಟ್ಟಾಗಿ ತಿಂದು ಎದ್ದೋಳೋ ಅಂಥದ್ದು. ಎಷ್ಟು ಬೇಕು ಅಷ್ಟೇ ತಿನ್ನೋ ಅಂಥದ್ದು. ನನಗೆ ಬೈತಾ ಇದ್ದಾನೆ, ಜಾಸ್ತಿ ತಿನ್ನಬೇಡಿ ಅಂತ. ಇಲ್ಲ, ನಾನು ಲಿಮಿಟಾಗೇ ತಿನ್ಕೊಳೋ ಅಂತಿದ್ದೀನಿ. ಅದೆಲ್ಲ ಚೆನ್ನಾಗಿ ವಾಯ್ಸ್ ಬಂದಿರುತ್ತೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕಾಪಿರೈಟ್ಸ್ ಬರುತ್ತೆ ಅಂತ ನಾವು ಹಾಕೋಂಗಿಲ್ಲ. ಅದೊಂದು ನನಗೆ ಯಾವಾಗಲೂ ಬೇಜಾರಾಗೋ ವಿಷಯ. ಅದೇನಾದರೂ ಒಂದು ಮಾಡಬೇಕು ಅದಕ್ಕೆ. ಇವಳು ಲಸ್ಸಿ. ಇನ್ನೊಂದೇನು ಗೊತ್ತಾ, ಅಲ್ಲಿ ಲಸ್ಸಿ ತುಂಬ ಚೆನ್ನಾಗಿ ಸಿಗುತ್ತೆ. ಆ ಮಡಕೆನಲ್ಲಿ ಕೊಡ್ತಾರೆ, ದೊಡ್ಡ ಗ್ಲಾಸಲ್ಲಿ ಲಸ್ಸಿ ಕೊಡ್ತಾನೆ, ಗಟ್ಟಿ ಲಸ್ಸಿ. ಅದಕ್ಕೆ ಒಂದಷ್ಟು ಡ್ರೈ ಫ್ರೂಟ್ಸ್ನ ಹಾಕಿರ್ತಾರೆ. ಅದನ್ನು ಏನು ಹೇಳೋಕ್ಕೆ ಆಗಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು. ನನಗಂತೂ ಅದು ಅಲ್ಲಿ ಭಾಳ ಲಾಸ್ಟ್ಗೆ ಊಟ ಎಲ್ಲ ಆದಮೇಲೆ ಒಂದು ತೊಗೊಂಡು ಕುಡಿದ್ರೆ ಡೈಜೆಷನ್ನೂ ಆಗುತ್ತೆ, ಒಂಥರ ಚೆನ್ನಾಗೂ ಇರುತ್ತೆ. ಸ್ವೀಟು ಮತ್ತು ಹುಳಿ. ಲಸ್ಸಿ ಅಂದರೆ ಹಂಗಲ್ವಾ, ಭಾಳ ಚೆನ್ನಾಗಿತ್ತು. ನಾವು ಇನ್ನೊಂದೇನು ಗೊತ್ತಾ, ಈ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದಿದೆಯಲ್ಲ, ಅದು ಇನ್ನೂ ತುಂಬ ಖುಷಿಯಾಗೋ ವಿಷಯ. ಒಂಥರ ಏನೋ ಇದೇ ಬೇರೆ. ಮಾತಾಡಿಕೊಂಡು, ನಕ್ಕೊಂಡು, ನಮಗೆ ಬೇಕಾಗಿದ್ದನ್ನ ಆರ್ಡ್ರ್ ಮಾಡಿಕೊಂಡು ಎಲ್ಲೋ ಇದ್ದೀವಿ ಅನ್ನೋ ಥರ ಅದು ನಮಗೆ ಫೀಲ್ ಆಗ್ತಾ ಇರುತ್ತೆ. ನೋಡಿ, ಇದು ನಾವು ಆಮೇಲೆ ಆರ್ಡ್ರ್ ಮಾಡ್ಕೊಂಡ್ವಿ ಲಾಸ್ಟಲ್ಲಿ. ಏಕೆಂತಂದರೆ ಫಸ್ಟ್ ಟೈಮ್ ಮಾಡಿಕೊಂಡ್ರೆ ಅದು ಫುಲ್ ಕೊಟ್ಬಿಡ್ತಾನೆ, ಅದನ್ನು ಕುಡಿಯೋಕ್ಕಾಗೋದಿಲ್ಲ ಅಂಥೇಳಿ. ಅಲ್ಲಿ ಯಾರೇ ಆ ಡಾಬಾಗೆ ಹೋದರೂ ಲಸ್ಸಿನ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಲಸ್ಸಿ. ನೋಡಿ, ಅಷ್ಟು ದೊಡ್ಡ ಗ್ಲಾಸಲ್ಲಿ ಅವನು ಕೊಟ್ಟಿರೋ ಅಂಥದ್ದು. ಇಬ್ಬರು ಕುಡಿಬೋದು ಅದನ್ನ. ಒಬ್ಬರು ಆರ್ಡ್ರ್ ಮಾಡಿಕೊಂಡ್ರೆ ಇಬ್ಬರು ಆರಾಮ್ಸೆ ಕುಡಿಬೋದು, ಸಾಕಾಗೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತ. ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೂ, ಯಾರಾದರೂ ಹೋದರೆ ಗೊತ್ತಾಗುತ್ತೆ ಅವ್ರಿಗೆ. ಇನ್ನು ನಾವಿಬ್ಬರು ಗೊತ್ತಲ್ಲ, ಎಲ್ಲೋದ್ರೂ ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡು ಇವ್ರಿಗೆ ಹೇಳ್ತಾ ಇದ್ವಿ ಅಲ್ಲಿಂದ ಶೂಟ್ ಮಾಡಿ ಅಂತ. ಅವರು ವೀಡಿಯೋ ತೆಗಿತಾಯಿದ್ರು. ಯಾರು ತೆಗಿತಾಯಿದ್ರು ಅಂತ ನನಗೂ ಗೊತ್ತಿಲ್ಲ ಅದು.
ಅಲ್ಲಿಂದ ಬಂದ್ವಿ ನಾವು ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಅಂದರೆ ಕಿಚನ್ ಎಲ್ಲ ಹೆಂಗಿದೆ ಅಂತ ತುಂಬ ಚೆನ್ನಾಗಿತ್ತು. ಅದನ್ನು ಹಿಡ್ದಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಜಾಲಿಯಾಗಿ ಕೂತ್ಕೊಂಡು ಮಾತಾಡಿಕೊಂಡು ಒಂಥರ ಏನು ಗೊತ್ತಾ, ಯಾವಾಗಲೂ ಮನೇಲಿರ್ತೀವಿ, ಈ ಥರ ಒಂದೊಂದು ಸತಿ ಆಚೆ ಹೋದಾಗ ಆ ಮೈಂಡ್ ಸೆಟ್ಟು ನಮಗೂ ಚೇಂಜ್ ಆಗುತ್ತೆ. ಆಮೇಲೆ ಮನೆ ಊಟ ತಿಂತಾನೆ ಇರ್ತೀವಲ್ವ, ಆಚೆ ಹೋದಾಗಲೂ ಒಂಥರ ಚೆನ್ನಾಗಿದೆ. ಸತ್ಯಾಗ್ಲೂ ಕಾಲೇಜ್ ಡೇಸಲ್ಲಿ ಇಷ್ಟೊಂದು ಎಂಜಾಯ್ ಮಾಡಿರಲಿಲ್ಲ. ಸದ್ಯ ಇವಳು ಕಾಲೇಜಲ್ಲಿ ಸಿಗಲಿಲ್ಲ. ಸಿಕ್ಕಿದ್ರೆ ಇವಳೇ ನನ್ನ ಬಾಯ್ ಫ್ರೆಂಡ್ ಆಗ್ಬಿಟ್ಟಿರೋಳು. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ನೋಡಿದವ್ರು ಏನು ಅನ್ಕೋತಾರೆ ಕಣೆ ಮತ್ತೆ. ಅಯ್ಯೋ ದೇವ್ರೇ ದೇವ್ರೇ, ಇಂಥ ಮಾತು ಹೋಗ್ಲಿ ಬಿಡು, ಮುಂದಿನ ಜನ್ಮಕ್ಕಾಗೋಣ. ಹಿಂಗೆ ಆಗ್ತೀನಿ ಕಣೆ, ಹಿಂಗೆ ಆಗ್ತೀನಿ ವಿಡಿಯೋನ ಗೈಸ್, ಹಿಂಗೆ ಯಾವುದು ಕಟ್ ಮಾಡಲ್ಲ, ವಾಯ್ಸ್ ಓವರ್ ಕೊಡಲ್ಲ. ಏನು ಲವ್ ಮಾಡ್ತಾಳೋ, ನನ್ನ ಲೈಫಲ್ಲಿ ಯಾರು ಇಂಟ್ರೆಸ್ಟ್ ನನ್ನ ಲವ್ವೇ ಮಾಡಿಲ್ಲ ಸತ್ಯ. ಅಯ್ಯೋ ದೇವ್ಡ. ಮೆನು ಆರ್ಡ್ರ್ ಮಾಡ್ರಪ್ಪ. ನಮಗಂತೂ ಊಟ ಜಾಸ್ತಿ ಆಯಿತು ಅಂತ ಅಲ್ಲೇ ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ. ಏಕೆಂದರೆ ಅಷ್ಟು ಆರ್ಡ್ರ್ ಮಾಡಿ ತಿಂದಿದ್ದು ನೈಟ್ ಹೊತ್ತು ಯಾರು ತಿಂತಾರೆ ಅಷ್ಟನ್ನ. ಹಾಗಾಗಿ ಸ್ವಲ್ಪ ಅಲ್ಲಲ್ಲೇ ಇನ್ನೇನು ಐಸ್ ಕ್ರೀಮ್ ಬೇಕಾ ಬೀಡ ಬೇಕಾ ಅಂತ ನೋಡ್ತಾನೇ ಇದ್ದರು ಇವರಂತೂ. ನನಗಂತೂ ಏನು ಬೇಡಪ್ಪ, ಸಾಕು, ನೈಟ್ ಹೊತ್ತು ತಿಂದಿರೋದೇ ಸಾಕಾಗೋಗಿದೆ, ನೀವೇನಾದರೂ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಈ ಕಡೆ ಓಡಾಡ್ತಾಯಿದ್ದೆ. ಸೌಮ್ಯನೂ ಅಷ್ಟೇ, ಅವರೆಲ್ಲ ಏನೋ ತಮ್ಮ ಕಾಲು ಎಳ್ಕೊತಾಯಿದ್ರು ಮಕ್ಕಳು ಒಬ್ರಿಗೊಬ್ರು. ಅದರಲ್ಲಿ ನಮ್ಮ ಮನೆಯವ್ರು ಬೇರೆ ಸ್ವಲ್ಪ ಓಡಾಡಿಕೊಂಡು ಮತ್ತೆ ಸೌಮ್ಯನ ಗಂಡನ ಮುಂದೆನೇ ಸೌಮ್ಯನ ಸ್ಕ್ರ್ಯಾಪ್ ಅಂತೆಲ್ಲ ರೇಗಿಸ್ತಾ ಇದ್ದಾರೆ. ಆ ವಿಡಿಯೋ ನಾನು ಹಾಕ್ಬಾರ್ದು ಅಂದ್ಕೊಂಡೆ, ಇಲ್ಲ ಹಾಕ್ತೀನಿ ನೋಡಿ. ಮುಂದೆ ಅವರು ಹಿಂಗೆ ಅವಳನ್ನ ರೇಗಿಸ್ತಾ ಇರ್ತಾರೆ ಅಂತ ನಾನು ಅದೇ ಹೇಳ್ತಾ ಇದ್ದೆ. ಏನಂತ ಏನಂತ ಇಲ್ಲ ಇಲ್ಲ, ಅವಳು ಚೆನ್ನಾಗವಳೆ, ಅದಕ್ಕೆ ನನ್ನ ಸ್ಕ್ರಾಪ್ ಮಾಡ್ತಾವಳೆ. ಏನಾದ್ರು ಸೌಮ್ಯ ಆಂಟಿ ಚೆನ್ನಾಗಿದ್ದಾರೆ ಅಂದ್ಬಿಟ್ರೆ ಮನೆಗೆ ಹೋದ್ಮೇಲೆ ನೆಮ್ಮದಿ ಇರಲ್ಲ. ಸಂಕೇತವರಾಗಿರೋದಕ್ಕೆ ನಿಮ್ಮನ್ನು ತೊಳೆದು ಬೆಳಗಿ ಈ ಥರ ರೆಡಿ ಮಾಡಿದ್ದಾರೆ ಅಂತ ರಮೇಶ್ ರೇಗಿಸ್ತಾ ಇದ್ದಾರೆ. ಅದೆಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಾತುಕತೆ ತುಂಬ ಬ್ಯೂಟಿಫುಲ್ಲಾಗಿದೆ ಆ ಕಾನ್ವರ್ಜೇಷನ್ ಎಲ್ಲ. ಬಟ್ ನಮ್ಮನೆ ಬರೋಕ್ಕೆ ಅದು ಸಾಂಗ್ ಹಾಕ್ಬಿಟ್ಟು ಎಲ್ಲ ಮ್ಯೂಟ್ ಮಾಡೋ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ ರೀ. ಆಚೆ ಹೋದಾಗ ನಾವು ಇದನ್ನೆಲ್ಲ ನೋಡ್ಕೊಬೇಕಾಗುತ್ತೆ. ಯಾಕೆಂದರೆ ಇಲ್ಲ ಅಂತಂದರೆ ಏನು ಗೊತ್ತಾ, ನಮ್ಮ ಚಾನಲ್ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ನೋಡ್ಕೊಳ್ಳೇಬೇಕು. ಇವರು ಆರಾಮಾಗಿ ಎಲ್ಲ ತಿಂತಾಯಿದ್ದಾರೆ. ಎಕ್ಸಲೆಂಟಾಗಿತ್ತು ಊಟ ಮಾತ್ರ. ಯಾರಾದರೂ ಬೆಂಗಳೂರಿಗೆ ಬಂದರೆ ಆ ಡಾಬಾಗೆ ಹೋಗಿ ಓರಿಯನ್ ಮಾಲ್ ಎದುರುಗಡೆ ತುಂಬ ಚೆನ್ನಾಗಿದೆ ಊಟ. ಅಂದರೆ ನೈಟ್ ಹೊತ್ತು ಬೆಳಗ್ಗೆನೂ ಇರುತ್ತೆ, ನೈಟ್ ಹೊತ್ತು ಕೂಡ ಹೋಗ್ಬೋದು. ಅದು ನಾನ್ ವೆಜ್ ಪ್ರಿಯರಿಗಂತೂ ನೋಡಿ ವೆರೈಟಿ ಆರ್ಡ್ರನ್ನ ಮಾಡಿದ್ದು. ಕಲ್ಮಿ ಕಬಾಬು ಅಂದರೆ ನಾವೆಲ್ಲ ನಾನ್ ವೆಜ್ ಮಾಡ್ಕೊಂಡಿದ್ವಿ, ಅವರು ಪನ್ನೀರು ಚಿಲ್ಲಿ ಮತ್ತು ಇನ್ನೇನೇನೋ ಅವ್ರು ತೊಗೊಂಡಿದ್ರು. ನಾವು ಒಂದಷ್ಟು ಜನ ನಾನ್ ವೆಜ್ನ ತೊಗೊಂಡಿದ್ವಿ. ಅಂದರೆ ನಾವು 3 ಜನ, ಇನ್ನೊಬ್ಬರು ಅಷ್ಟೇ. ಇನ್ನು ಅವರೆಲ್ಲ ವೆಜಿಟೇರಿಯನ್ನು, ಅವರೆಲ್ಲ ವೆಜ್ಜನ್ನ ತೊಗೊಂಡು ತಿಂದರು. ವೆಜ್ಜು ನಾನ್ ವೆಜ್ಜು ಎರಡೂ ಚೆನ್ನಾಗಿದೆ. ಪನ್ನೀರ್ ಟಿಕ್ಕ ಆಗಿರ್ಬೋದು, ಮತ್ತು ಇದು ನೋಡಿ ಮಸಾಲ ಪಾಪಡು. ಪಾಪ ವೆಜಿಟೇರಿಯನ್ಗೆ ಇದೇ ಸಿಗೋದು ಅಲ್ಲಿ, ಇನ್ನೇನು ಸಿಗುತ್ತೆ ಅವ್ರಿಗೆ. ಇದು ಪನ್ನೀರು ಆಳು ಮುಳು ತೊಗೊಂಡು ಅವ್ರು ತಿಂದರು. ನಮಗೆ ನಾನ್ ವೆಜ್ಜು ಚಿಕನ್ ಲಾಲಿಪಪ್ಪು ಮತ್ತು
ಚಿಕನ್ 65 ಅಂತೆ, ಲೆಮನ್ ಚಿಕನ್ ಅಂತೆ, ಅಲ್ಲಿ ಏನೇನು ಸಿಗುತ್ತೆ ತಿನ್ನಕ್ಕಾಗ್ತಿಲ್ಲ. ನನ್ನ ಮಗರಾಜ ಮಾಡ್ಬಿಟ್ಟಿದ್ದಾನೆ. ಮಾತಾಡೋದು ಅದ್ರಲ್ಲಿ ಕೇಳಿಸಲ್ಲ. ಆಮೇಲೆ ನನ್ನ ವಾಯ್ಸ್ ಅವ್ರು ಕೊಟ್ಕೋತೀನಿ. ಮಾತಾಡ್ಬೇಕು. ಹೌದಾ? ಸುಮ್ಮನೆ ವಿಡಿಯೋ ಮಾಡಿದ್ರೆ ಎಲ್ಲ ನುಗ್ತಾರೆ ಒಳಗೆ, ಆಚೆ ಹೋಗ್ಬಿಟ್ಟು. ಯಾರು ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಪ್ಯೂರ್ ವೆಜಿಟೇರಿಯನ್ಸ್. ಅವ್ರ ಮುಂದೆ ನಾನು ನಾನ್ ವೆಜ್ ಭಾಷೆ ಬಗ್ಗೆ ತೆಗಿಯೋದು ಇಲ್ಲ. ಏನು ಮಾಡೋಕ್ಕಾಗಲ್ಲ. ನೀವು ತಿಂತೀರಾ? ನಮ್ಮೂರು ಅಷ್ಟೇ. ಅದರಲ್ಲೂ ಈ ಲೆಮನ್ ಚಿಕನಲ್ಲಿ ಒಂದು ಲೆಮನ್ ಕೊಡ್ತಾನೆ, ಅದಂತೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ನಾವಂತೂ ಅಲ್ಲಿ ಡಿಫ್ರೆಂಟ್ ಚಿಕನ್ನ ಟೇಸ್ಟ್ ಮಾಡಿದ್ವಿ ಡಾಬಾನಲ್ಲಿ. ಒಂಥರ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಒಂದೇ ಥರ ಇರೋದು ಕಷ್ಟ ಆಗುತ್ತೆ. ಇನ್ನು ನಾವು ಒಂದು ರೀಲ್ಸ್ನ ಮಾಡಿಕೊಂಡ್ವಿ ಅಲ್ಲೇ. ನಮ್ಮದು ಯಾವಾಗಲೂ ಇದ್ದೇ ಇರುತ್ತಲ್ವ, ಅದೇ ನಾವು ಓದ್ ಕಡೆ ರೆಡಿಯಾಗಿರ್ತೀವಿ, ಒಂಥರ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಯಾವ್ದು ಚೆನ್ನಾಗಿ ಸಿಗುತ್ತೋ ಅರ್ಜೆಂಟಿಗೆ ಅದನ್ನ ಆನ್ ಸ್ಪಾಟ್ ಅಲ್ಲೇ ಕಲಿತು ಅಲ್ಲೇ ಮಾಡೋ ಅಂಥದ್ದು ಬೂಮರಿಂಗು. ಅದೊಂಥರ ಕಂಪ್ಲೀಟ್ ಆಗಬೇಕು. ಡೌವೇ ಮಾಡಬಾರ್ದು ನೀವು, ಬನ್ನಿ. ಮೇಡಮ್ ಒಂದೇ ಒಂದು ಬಾಟ್ಲು, ಜಾಸ್ತಿ ಇಲ್ಲ ಲೈಫಲ್ಲಿ. ಡಾಬಾದಲ್ಲಿ ಊಟ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು ಫುಡ್ಡು. ಸರ್ವಿಸು ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಶೀಲಾ ಆಂಟಿ. ಒಳ್ಳೆ ಡಿನ್ನರ್ ಪಾರ್ಟಿ ತುಂಬ ಚೆನ್ನಾಗಿತ್ತು. ಗುಡ್ ನೈಟ್ ಎಲ್ಲರಿಗೂ, ಶುಭರಾತ್ರಿ. ಇವತ್ತಿನ ದಿನ ಚೆನ್ನಾಗೋಯ್ತು. ಮನೆ ಕಡೆ ಹೊರಟಿದ್ದೀವಿ ಎಲ್ಲ ಮುಗಿಸ್ಕೊಂಡು. ಇನ್ನು ಈ ವ್ಲಾಗ್ ನೋಡಿದವರೆಲ್ಲ ನಿಮಗೆ ಗೊತ್ತಾಯ್ತಲ್ವ ಡಾಬಾದಲ್ಲಿ ಊಟ ಚೆನ್ನಾಗಿದೆ ಅಂತ. ಹೋಗಿ ಒಂದು ಸಲ ಮಾಡ್ಕೊಂಬನ್ನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಆವಾಗ ಈ ಥರ ಆಚೆ ಹೋಗ್ತಾಯಿರಿ, ಎಂಜಾಯ್ ಮಾಡಿ, ಇರೋದೊಂದು ಲೈಫು, ಚೆನ್ನಾಗಿರಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಶುಭರಾತ್ರಿ. ಥ್ಯಾಂಕ್ ಯು ಆಲ್.